ಕರ್ವರ್ ನಗರದ ನಂದನ್ಗದ್ದ ವ್ಯಾಪ್ತಿಯ ಕಾಳಿ ನದಿ ನಡುಗಡ್ಡೆಯಲ್ಲಿ ನೆಲೆಸಿರುವ ಶ್ರೀ ಕಾಳಿಕಾ ಮಾತೆಯ ಜಾತ್ರಾ ಮಹೋತ್ಸವ ಅದ್ದೂರಿಯಾಗಿ ಸಂಪನ್ನಗೊಂಡಿತು. ಕಳೆದ 2 ದಿನಗಳಿಂದ ದೇವಿಯ ಜಾತ್ರಾ ಮಹೋತ್ಸವದ ಅಂಗವಾಗಿ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿತ್ತು. ನೂರಾರು ಜನರು ದೋಣಿಗಳ ಮೂಲಕ ಸಾಗಿ ಶ್ರೀ ಕಾಳಿ ಮಾತೆಯ ದರ್ಶನ ಪಡೆದರು. ಸುಮಾರು 2 ಕಿಲೋಮೀಟರ್ ದೂರದ ವಿಶಾಲ ದ್ವೀಪದಲ್ಲಿ ನೆಲೆಯಾಗಿರುವ ಕಾಳಿ ದೇವಿಯನ್ನ ಅನಾದಿ ಕಾಲದಿಂದಲೂ ಪೂಜಿಸಲಾಗುತ್ತಿದೆ. ಸುತ್ತಲೂ ಕಾಳಿ ನದಿ ತುಂಬಿ ಹರಿಯುತ್ತಿದ್ರೂ ದ್ವೀಪ ಹಸಿರನ್ನ ತುಂಬಿಕೊಂಡು ವಿಶಾಲವಾಗಿದೆ. ಪ್ರತಿ ವರ್ಷದಂತೆ ಈ ಬಾರಿಯೂ 3 ದಿನಗಳ ಕಾಲ ಜಾತ್ರೆಯನ್ನ ಸಂಭ್ರಮದಿಂದ ಆಚರಿಸಲಾಗುತ್ತಿದೆ. ಜಾತ್ರೆಯ ಮೊದಲ ದಿನ ಹೋಮ ಹವನ ಸೇರಿದಂತೆ ವಿಶೇಷ ಪೂಜೆ ಹಮ್ಮಿಕೊಳ್ಳಲಾಗುವುದು. ಈ ಕಾಳಿದೇವಿಯ ಜಾತ್ರೆ ವಿಶಿಷ್ಟವಾಗಿದೆ. ಜಾತ್ರೆಗೆ ತೆರಳಬೇಕೆಂದ್ರೆ ದೋಣಿ ಮೂಲಕವೇ ಸಾಗಬೇಕು. ಅಲ್ಲದೆ ದ್ವೀಪಕ್ಕೆ ಬಂದ್ರೆ ನೆಮ್ಮದಿ ಸಿಗುತ್ತದೆ. ಪ್ರವಾಸಿ ತಾಣವೂ ಆಗಿರುವ ಈ ದೇವಾಲಯಕ್ಕೆ ಪ್ರತಿಯೊಬ್ಬರೂ ಭೇಟಿ ನೀಡಿ ದೇವಿಯ ಆಶೀರ್ವಾದ ಪಡೆಯಬೇಕು. ಕಾಳಿ ನದಿಯ ನಡುಗಡ್ಡೆಯಲ್ಲಿ ದೇವಿ ಜಾತ್ರೆ ನಡೆಯುವುದರಿಂದ ಇಲ್ಲಿಗೆ ತೆರಳುವ ಪ್ರತಿಯೊಬ್ಬರೂ ದೋಣಿಯನ್ನೇ ಅವಲಂಬಿಸಬೇಕು. ಇಂತಹ ವಿಶಿಷ್ಟ ಅನುಭವ ಪಡೆಯುವುದಕ್ಕಾಗಿಯೇ ಸಾಕಷ್ಟು ಜನರು ಜಿಲ್ಲೆಯಿಂದ ಮಾತ್ರವಲ್ಲದೆ ಗೋವಾ, ಮಹಾರಾಷ್ಟ್ರ ಸೇರಿದಂತೆ ವಿವಿಧ ರಾಜ್ಯದಿಂದಲೂ ಸಾಕಷ್ಟು ಭಕ್ತರು ದೇವಿಯ ದರ್ಶನ ಪಡೆಯಲು ಆಗಮಿಸುತ್ತಿದ್ರು. ಇಲ್ಲಿಗೆ ಬಂದು ಹೋಗುವ ಭಕ್ತರ ಸಕಲ ಇಷ್ಟಾರ್ಥಗಳನ್ನ ಈಡೇರಿಸುವ ಶಕ್ತಿ ಕಾಳಿದೇವಿಗೆ ಇದೆ. ಈ ದೇವಿಯ ದರ್ಶನ ಪಡೆಯಲು ನೂರಾರು ಜನ ದೋಣಿಗಳ ಮೂಲ ಬಂದು ದೇವಿ ದರ್ಶನ ಪಡೆದು ಅವರು ಬೇಡಿದ ಕೆಲಸವನ್ನ ನೆರವೇರಿಸುತ್ತಾಳೆ ಎನ್ನುವುದು ದೇವಿಯ ಭಕ್ತರ ನಂಬಿಕೆಯಾಗಿದೆ. ಸಂತೋಷಿ ಮಾತಾ ದೇವಸ್ಥಾನದಿಂದ ಅನೇಕ ಜನರು ದೋಣಿಯ ಮೂಲಕ ಪ್ರಯಾಣಿಸಿದ್ದಾರೆ. ಅಲ್ಲದೆ ಬೇರೆ ಬೇರೆ ಭಾಗದಿಂದಲೂ ಸಹ ದೋಣಿಯ ಮೂಲಕ ಇಲ್ಲಿಗೆ ಜನರು ಆಗಮಿಸುತ್ತಿದ್ದಾರೆ. ಎಲ್ಲಾ ಸುರಕ್ಷತಾ ಕ್ರಮಗಳನ್ನ ಕೈಗೊಳ್ಳಲಾಗಿದ್ದು ಭದ್ರತಾ ವ್ಯವಸ್ಥೆಯನ್ನ ಪೊಲೀಸರು ಕಲ್ಪಿಸಿದ್ರು. ಜಯ ಮಾತಾಕಿ. ಇಲ್ಲಿ ಪ್ರತಿ ವರ್ಷ 3 ದಿನ ಶ್ರೀ ಕಾಳಿಕಾ ಮಾತೆ ವಾರ್ಷಿಕೋತ್ಸವ ನಡೀತದೆ. ಪುಷ್ಯ ಶುಕ್ಲ ದ್ವಾದಶಿಯಿಂದ ಚತುರ್ದಶಿವರೆಗೆ 3 ದಿನ ಜಾತ್ರೋತ್ಸವ ನಡೀತದೆ. ಮೊದಲನೇ ದಿನ ಹೋಮ ಹವನ ಮತ್ತು ವಿವಿಧ ಕಾರ್ಯಕ್ರಮಗಳಿರ್ತವೆ. ಮತ್ತು ಈ ದ್ವಾದಶಿ ದಿನ ತ್ರಯೋದಶಿ ದಿನ ಜಾತ್ರೆ, ಮಹಾಪೂಜೆ, ಮಹಾಪ್ರಸಾದ ಇರ್ತದೆ. ಮತ್ತು ಚತುರ್ದಶಿ ದಿನ ಇಲ್ಲಿ ದೈಹಿಕಾಲ ನಡೀತದೆ.
3 ದಿನ ಸಾವಿರಾರು ಸಂಖ್ಯೆಯಲ್ಲಿ ಇಲ್ಲಿ ಭಕ್ತಾದಿಗಳು ಬರ್ತಾರೆ. ಶ್ರೀಮಾತೆಗೆ ಉಡಿಯನ್ನು ತುಂಬೋದು, ಆಮೇಲೆ ಲಿಂಬೆಹಣ್ಣಿನ ಹಾರು ಎಲ್ಲ ಹರಕೆಯನ್ನು ಉಟ್ಕೊಂಡಿರ್ತಾರೆ. ಇಲ್ಲಿರುವಂಥ ಸೇವಾದಳ ಸದಸ್ಯರು ಮತ್ತು ಸೇವಾ ಸದಸ್ಯರು ಮತ್ತು ಭಕ್ತಾದಿಗಳು ಇಲ್ಲಿ ಬಂದು ಸೇವೆ ಮಾಡ್ತಾರೆ. ಇದಕ್ಕೆ ಕಾಳಿ ದೀಪ ಅಂತ ಹೆಸರು, ಯಾಕಂದರೆ ಕಾಳಿಕಾ ಮಾತೆ ಇಲ್ಲಿ ನೆಲೆಸಿದ್ದಾರೆ. ಅದೇ ಪ್ರಕಾರ ಈ ನದಿಗೆ ಕಾಳಿ ನದಿ ಅಂತ ಹೆಸರು ಬರಲಿಕ್ಕೆ ಕಾರಣ ಶ್ರೀ ಕಾಳಿಕಾ ಮಾತೆ ಇಲ್ಲಿರುವುದರಿಂದ. ಎಲ್ಲೆಲ್ಲ ಜನ ಬರ್ತಾರೆ ಸರ್ ಭಕ್ತರು? ಇಲ್ಲಿ ಪರಸ್ಥಳದಿಂದ ಜನರು ಬರ್ತಾರೆ. ಬೇರೆ ರಾಜ್ಯಗಳಿಂದ, ನೆರೆಹೊರೆಯ ರಾಜ್ಯಗಳಾದ ಗೋವಾದಿಂದ ಮತ್ತು ಇತರ ಪ್ರದೇಶಗಳಿಂದ ಇಲ್ಲಿ ಜನರು ಬರುವುದುಂಟು. ಇಲ್ಲಿ ಸೇವೆ ಸಲ್ಲಿಸ್ತಾರೆ ಮತ್ತು ಪ್ರತಿ ವರ್ಷ 3 ದಿನ ಇಲ್ಲಿ ಜಾತ್ರೆ ಇರ್ತದೆ, ವಾರ್ಷಿಕೋತ್ಸವ. ಅದರ ಹೊರತುಪಡಿಸಿ ಭಕ್ತಾದಿಗಳು ಬರ್ತಾ ಇರ್ತಾರೆ, ಶ್ರೀಮಾತೆಯ ದರ್ಶನಕ್ಕೆ ಬರ್ತಾರೆ. ಇಲ್ಲಿ ವಿಶೇಷತೆ ಅಂದರೆ ಶ್ರೀಮಾತೆಯ ಭವ್ಯ ಮಂದಿರ, 38 ಅಡಿಯ ಶ್ರೀ ಕಾಳಿಕಾ ಮಾತಾ ವಿಗ್ರಹ ಇದೆ ಗೋಪುರ ರೂಪದಲ್ಲಿ. ಅದೇ ರೀತಿ ಅಷ್ಟಭೈರವಿಗಳ 8 ಗುಡಿಗಳಿದ್ದಾವೆ, ಅದಕ್ಕೆ ಪೂಜೆ. ಆಮೇಲೆ ನಾಗಕಟ್ಟೆ ಮತ್ತು ಶ್ರೀ ಗುರುಜಿಯವರ ಸಮಾಧಿ ಇದೆ. ಇದು ವಿಶಿಷ್ಟ ಲಿಂಬು ಇದು ವಿಶೇಷವಾಗಿ ಇಲ್ಲಿ ಲಿಂಬೆ ಹಣ್ಣಿನ ಒಂದು ಮಾಲೆಯನ್ನು ಶ್ರೀ ಮಾತೆಗೆ ಹರಕೆ ರೂಪದಲ್ಲಿ ಬೇಡ್ಕೊಳ್ಳೋದು ವಾಡಿಕೆ ಇದೆ. ಅದು ಭಕ್ತರಿಗೆ ಅವರ ಕೆಲಸ ಆದಮೇಲೆ ಇಲ್ಲಿ ಬಂದು ಹರಕೆಯನ್ನು ತೋರಿಸ್ತಾರೆ. ಗೋಕರ್ಣದ ಪುರಾಣ ಪ್ರಸಿದ್ಧ ಮಹಾಬಲೇಶ್ವರ ಮಂದಿರದ ಮೇಲುಸ್ತುವಾರಿ ಸಮಿತಿಗೆ ರಾಜ್ಯ ಸರ್ಕಾರ ನೂತನವಾಗಿ ನಾಮನಿರ್ದೇಶನ ಮಾಡಿ ಹೊರಡಿಸಿದ ಆದೇಶವನ್ನು ಹೈಕೋರ್ಟ್ ರದ್ದುಪಡಿಸಿದೆ. ಈ ಹಿಂದೆ ಸುಪ್ರೀಂ ಕೋರ್ಟ್ ರಚಿಸಿದ ಸಮಿತಿಗೆ ಉಪಾಧಿವಂತರು ಮತ್ತು ಪರಿಣಿತರನ್ನ ಅಂದಿನ ಸರ್ಕಾರದ ಅವಧಿಯಲ್ಲಿ ನೇಮಿಸಲಾಗಿತ್ತು. ಆದರೆ ಹೊಸದಾಗಿ ಬಂದ ಸರ್ಕಾರ ಬದಲಾವಣೆ ಮಾಡಿತ್ತು. ಈ ಕ್ರಮವನ್ನ ಪ್ರಶ್ನಿಸಿ ರಾಮಚಂದ್ರಾಪುರ ಮಠ ಮತ್ತು ವಜಾಗೊಂಡ ಸದಸ್ಯರು ಉಚ್ಚ ನ್ಯಾಯಾಲಯದಲ್ಲಿ ಅರ್ಜಿಯನ್ನ ಸಲ್ಲಿಸಿದ್ರು. ಈ ಬಗ್ಗೆ ವಿಚಾರಣೆ ನಡೆಸಿದ ನ್ಯಾಯಮೂರ್ತಿ ಎಂ ನಾಗಪ್ರಸನ್ನ ಅವರಿದ್ದ ನ್ಯಾಯಪೀಠವು ಈ ಆದೇಶ ನೀಡಿದೆ. ಇನ್ನು ನಾಮನಿರ್ದೇಶಿತ ಸದಸ್ಯರನ್ನ ಬದಲಾಯಿಸುವಾಗ ಸರ್ವೋಚ್ಚ ನ್ಯಾಯಾಲಯದ ಅನುಮತಿ ಪಡೆಯಬೇಕಾಗಿದ್ದು, ಆದರೆ ರಾಜ್ಯ ಸರ್ಕಾರ ನೇರವಾಗಿ ಬದಲಾಯಿಸಿರುವುದು ಕೋರ್ಟ್ ಆದೇಶ ಉಲ್ಲಂಘಿಸಿದ ಪ್ರಯತ್ನವಾಗಿದೆ ಎಂದು ಅಭಿಪ್ರಾಯಪಟ್ಟಿದ್ದು, ನ್ಯಾಯಾಲಯದ ಅನುಮತಿ ಪಡೆದು ಬದಲಾಯಿಸಬಹುದು ಎಂದಿದೆ. ಸರ್ಕಾರ ಮಹಾಬಲೇಶ್ವರ ದೇವಾಲಯವನ್ನ ಡಿನೋಟಿಫೈಡ್ ಮಾಡಿ ರಾಮಚಂದ್ರಾಪುರ ಮಠದ ಸುಪರ್ದಿಗೆ ನೀಡಿರುವುದನ್ನ ಪ್ರಶ್ನಿಸಿ ಗೋಕರ್ಣದ ಕೆಲವರು ದಾವೆ ಹೂಡಿದ್ರು. ಈ ವಿಚಾರಣೆಯ ಮಧ್ಯಂತರ ಆದೇಶವನ್ನ ಸುಪ್ರೀಂ ಕೋರ್ಟ್ ನೀಡಿ ಅಂತಿಮ ತೀರ್ಪು ಬರುವವರೆಗೆ ತಾನು ರಚಿಸಿದ ಸಮಿತಿ ಆಡಳಿತ ನೋಡಿಕೊಳ್ಳಬೇಕು ಎಂದು ಆದೇಶಿಸಿತ್ತು. ಅದರಂತೆ ಸಮಿತಿ ರಚನೆಯಾಗಿ ಆಡಳಿತ ನೋಡಿಕೊಳ್ಳುತ್ತಿತ್ತು. ಆದರೆ ಬದಲಾದ ರಾಜ್ಯ ಸರ್ಕಾರ ಸಮಿತಿ ಸದಸ್ಯರನ್ನ ಏಕಾಏಕಿ ಬದಲಿಸಿತ್ತು. ಶ್ರೀ ರಾಜಲಕ್ಷ್ಮಿ ಜ್ಯುವೆಲ್ಲರ್ಸ್, ಸದಾಶಿವಗಡ, ಕಾರವಾರ, ಉತ್ತರ ಕನ್ನಡ ಪ್ರಸ್ತುತಪಡಿಸುವ 24 ಕ್ಯಾರೆಟ್ 999 ಗೋಲ್ಡ್ ಪ್ಲೇಟೆಡ್ ರಾಮ ಮಂದಿರ. ಅಯೋಧ್ಯೆಯ ಶ್ರೀರಾಮ ಮಂದಿರದ ಸೊಗಸಾದ ಪ್ರತಿಕೃತಿ. ದೈವತ್ವದ ಸಂಕೇತದೊಂದಿಗೆ ನಿಮ್ಮ ಮನೆಯ ಸ್ಥಳವನ್ನ ಅಲಂಕರಿಸಿ ನಿಮ್ಮ ಬದುಕಿಗೆ ಶುಭ ಆಶೀರ್ವಾದವಾಗಲಿ. ಇಂದೇ ಖರೀದಿಸಿ. ಕೇವಲ 5,900 ಪ್ರಾರಂಭ. ಜಿಎಸ್ಟಿ ಪ್ರತ್ಯೇಕ. ಮುಂಗಡ ಬುಕಿಂಗ್ ಮಾಡಿ. ಶ್ರೀರಾಮ ಮಂದಿರ ಸೊಗಸಾದ ಪ್ರತಿಕೃತಿ ಕಾದಿಡಿ. ಸಂಪರ್ಕಿಸಿ ರಾಜಲಕ್ಷ್ಮಿ ಜ್ಯುವೆಲ್ಲರ್ಸ್, ಸದಾಶಿವಗಡ, ಕಾರವಾರ. ಮೊಬೈಲ್ ಸಂಖ್ಯೆ 9482910747 8150933676. ಲ್ಯಾಂಡ್ಲೈನ್ 08382265933 08382265333. ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ. ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನು ಹೊಂದಿರುವ, ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್. ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಎಲ್ಇಡಿ ಟಿವಿ, ಎಸಿಗಳು ಲಭ್ಯ. ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ 1 ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು, ಆಫೀಸ್ ಟೇಬಲ್, ಆಫೀಸ್ ಚೇರ್, ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ. ಟೀಕ್ ವುಡ್ ಸೋಫಾ ಸೆಟ್, ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ಗಳನ್ನ ಮಾಡಿಕೊಡಲಾಗುವುದು. ಕಸ್ಟಮೈಸ್ಡ್ ಕಿಚನ್, ವಾರ್ಡ್ರೋಬ್ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು. ನಮ್ಮಲ್ಲಿ ಡ್ಯೂರಾಫ್ಲೆಕ್ಸ್, ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್, ಆರ್ಥೋಪೆಡಿಕ್ ಮ್ಯಾಟ್ರೆಸ್,
ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ. ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್, ಗ್ರೈಂಡರ್, ಫ್ಯಾನ್, ಕುಕ್ಕರ್, ತವಾ, ಫ್ಲಾಸ್ಕ್, ಮೈಕ್ರೋ ಓವೆನ್ಗಳು ಲಭ್ಯವಿದೆ. 0% ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ. ಮಿಲನ್ ಎಂಟರ್ಪ್ರೈಸಸ್ ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ 2,000 ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು. ಈ ಲಕ್ಕಿ ಡ್ರಾನಲ್ಲಿ 7 ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ. ಲಕ್ಕಿ ಡ್ರಾದಲ್ಲಿ 1 ಕಾರ್, 2 ಬೈಕ್ ಮತ್ತು ರೆಫ್ರಿಜಿರೇಟರ್, ವಾಷಿಂಗ್ ಮಷಿನ್ ಸೇರಿದಂತೆ 30 ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ. ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ನ ವಾಕ್ಯ. ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್, ಕಾಜುಬಾಗ್, ಕಾರವಾರ, ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್, ಹೊನ್ನಾವರ, ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್, ಭಟ್ಕಳ, ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್, ಶಿರ್ಸಿ, ಜೆಎಸ್ ಬಿಲ್ಡಿಂಗ್, ಜೆಎನ್ ರೋಡ್, ದಾಂಡೇಲಿ, ಕೆಎಸ್ ಬಿಲ್ಡಿಂಗ್, ಮೋಟಿಕೇರಿ ರೋಡ್, ಹಳಿಯಾಳ. ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ.